ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ. ಆದರೂ ಈ ಹೋಟೆಲ್ನಲ್ಲಿ ಹಿಂದಿ ಅಧಿಕೃತ ಭಾಷೆ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ. ಹಿಂದಿ ಹೇರಿಕೆಯ ವಾರ್ ನಡುವೆ ರಾಜಧಾನಿಯಲ್ಲಿ ಉದ್ದಟತನ ಮೆರೆಯಲಾಗಿದೆ. ಹಿಂದಿ ಇಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಬೋರ್ಡ್ ಹಾಕಿದ್ದಾರೆ. ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಹೋಟೆಲ್. ವಿದ್ಯಾರಣ್ಯಪುರದ ಗುರುದರ್ಶನ ಕೆಫೆ ಮೇಲ್ಭಾಗ ಡಿಜಿಟಲ್ ಬೋರ್ಡ್ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಹಿಂದಿ ಇಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತೆ. ಇರೋದು ಕರುನಾಡಲ್ಲಿ, ತಿನ್ನೋದು ಇಲ್ಲಿ ಅನ್ನ, ಉಸಿರಾಡೋದು ಇಲ್ಲಿ ಗಾಳಿ. ಆದ್ರೂ ಕೂಡ ಹಿಂದಿ ಲ್ಯಾಂಗ್ವೇಜ್ ಇವರ ಆಫಿಷಿಯಲ್ ಭಾಷೆ ಅಂತೆ. ಆ ರೀತಿ ಡಿಜಿಟಲ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಇದು ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೋಟೆಲ್ ಬೋರ್ಡ್ ವೈರಲ್ ಆಗ್ತಾ ಇದ್ದಂತೆ ಖಾಕಿ ಪಡೆ ಕೂಡ ಎಚ್ಚೆತ್ತುಕೊಂಡಿದೆ. ಹೋಟೆಲ್ ಬೋರ್ಡ್ ತೆಗೆಸಿದೆ ವಿದ್ಯಾರಣ್ಯಪುರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು. ಪೊಲೀಸ್ ಠಾಣೆಗೆ ಬಿಲ್ಡಿಂಗ್ ಮಾಲಕನನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸರ ವಿಚಾರಣೆಯ ವೇಳೆ ಹಳೆ ಮ್ಯಾನೇಜರ್ ಕೃತ್ಯ ಬಟ ಬಯಲಾಗಿದೆ. ಸದ್ಯ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿಜ ಹೇಳಬೇಕಂದ್ರೆ ಯಾವುದೇ ಹೋಟೆಲ್ ಅಥವಾ ಅಂಗಡಿ ಮುಂಗಟ್ಟುಗಳ ಮೇಲೆ ಬೋರ್ಡ್ ಇರಬೇಕು ಅಂದ್ರೂ ಕೂಡ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ನಿಯಮ ಜಾರಿ ಮಾಡಿದೆ. 60-40 ಅಂತ 60% ನೀವು ಕನ್ನಡವನ್ನ ಬಳಸಲೇಬೇಕು ಬೋರ್ಡ್ಗಳಲ್ಲಿ. ಅಂಥ ನಿಯಮ ಇರುವಂತಹ ಹೊತ್ತಲ್ಲಿ ಇಲ್ಲಿ ಕನ್ನಡ ಪದ ಬಳಕೆನೇ ಆಗಿಲ್ಲ. ಆದ್ರೆ ಆಫಿಷಿಯಲ್ ಲ್ಯಾಂಗ್ವೇಜ್ ಹಿಂದಿ ಅಂತ ಬೋರ್ಡ್ ಹಾಕ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇರಬೇಕು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡ್ರು. ಆ ಹೋಟೆಲ್ ಮಾಲೀಕನನ್ನ ಕರೆದು ವಿಚಾರಣೆ ಮಾಡಿದಾಗ ಹಳೆ ಮಾಲೀಕ ಅವ್ರು ಮಾಡಿರುವಂತಹ ಕೃತ್ಯ ಅಂತ ಆತ ಏನೋ ಹೇಳ್ಕೊಂಡಿದ್ದಾನಂತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಪೊಲೀಸರು. ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ. ಆದರೂ ಈ ಹೋಟೆಲ್ನಲ್ಲಿ ಹಿಂದಿ ಅಧಿಕೃತ ಭಾಷೆ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ. ಹಿಂದಿ ಹೇರಿಕೆಯ ವಾರ್ ನಡುವೆ ರಾಜಧಾನಿಯಲ್ಲಿ ಉದ್ದಟತನ ಮೆರೆಯಲಾಗಿದೆ. ಹಿಂದಿ ಇಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಬೋರ್ಡ್ ಹಾಕಿದ್ದಾರೆ. ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಹೋಟೆಲ್. ವಿದ್ಯಾರಣ್ಯಪುರದ ಗುರುದರ್ಶನ ಕೆಫೆ ಮೇಲ್ಭಾಗ ಡಿಜಿಟಲ್ ಬೋರ್ಡ್ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಹಿಂದಿ ಇಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತೆ. ಇರೋದು ಕರುನಾಡಲ್ಲಿ, ತಿನ್ನೋದು ಇಲ್ಲಿ ಅನ್ನ, ಉಸಿರಾಡೋದು ಇಲ್ಲಿ ಗಾಳಿ. ಆದ್ರೂ ಕೂಡ ಹಿಂದಿ ಲ್ಯಾಂಗ್ವೇಜ್ ಇವರ ಆಫಿಷಿಯಲ್ ಭಾಷೆ ಅಂತೆ. ಆ ರೀತಿ ಡಿಜಿಟಲ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಇದು ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೋಟೆಲ್ ಬೋರ್ಡ್ ವೈರಲ್ ಆಗ್ತಾ ಇದ್ದಂತೆ ಖಾಕಿ ಪಡೆ ಕೂಡ ಎಚ್ಚೆತ್ತುಕೊಂಡಿದೆ. ಹೋಟೆಲ್ ಬೋರ್ಡ್ ತೆಗೆಸಿದೆ ವಿದ್ಯಾರಣ್ಯಪುರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು. ಪೊಲೀಸ್ ಠಾಣೆಗೆ ಬಿಲ್ಡಿಂಗ್ ಮಾಲಕನನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸರ ವಿಚಾರಣೆಯ ವೇಳೆ ಹಳೆ ಮ್ಯಾನೇಜರ್ ಕೃತ್ಯ ಬಟ ಬಯಲಾಗಿದೆ. ಸದ್ಯ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿಜ ಹೇಳಬೇಕಂದ್ರೆ ಯಾವುದೇ ಹೋಟೆಲ್ ಅಥವಾ ಅಂಗಡಿ ಮುಂಗಟ್ಟುಗಳ ಮೇಲೆ ಬೋರ್ಡ್ ಇರಬೇಕು ಅಂದ್ರೂ ಕೂಡ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ನಿಯಮ ಜಾರಿ ಮಾಡಿದೆ. 60-40 ಅಂತ 60% ನೀವು ಕನ್ನಡವನ್ನ ಬಳಸಲೇಬೇಕು ಬೋರ್ಡ್ಗಳಲ್ಲಿ. ಅಂಥ ನಿಯಮ ಇರುವಂತಹ ಹೊತ್ತಲ್ಲಿ ಇಲ್ಲಿ ಕನ್ನಡ ಪದ ಬಳಕೆನೇ ಆಗಿಲ್ಲ. ಆದ್ರೆ ಆಫಿಷಿಯಲ್ ಲ್ಯಾಂಗ್ವೇಜ್ ಹಿಂದಿ ಅಂತ ಬೋರ್ಡ್ ಹಾಕ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇರಬೇಕು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡ್ರು. ಆ ಹೋಟೆಲ್ ಮಾಲೀಕನನ್ನ ಕರೆದು ವಿಚಾರಣೆ ಮಾಡಿದಾಗ ಹಳೆ ಮಾಲೀಕ ಅವ್ರು ಮಾಡಿರುವಂತಹ ಕೃತ್ಯ ಅಂತ ಆತ ಏನೋ ಹೇಳ್ಕೊಂಡಿದ್ದಾನಂತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಪೊಲೀಸರು. ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ. ಆದರೂ ಈ ಹೋಟೆಲ್ನಲ್ಲಿ ಹಿಂದಿ ಅಧಿಕೃತ ಭಾಷೆ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ. ಹಿಂದಿ ಹೇರಿಕೆಯ ವಾರ್ ನಡುವೆ ರಾಜಧಾನಿಯಲ್ಲಿ ಉದ್ದಟತನ ಮೆರೆಯಲಾಗಿದೆ. ಹಿಂದಿ ಇಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಬೋರ್ಡ್ ಹಾಕಿದ್ದಾರೆ. ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಹೋಟೆಲ್. ವಿದ್ಯಾರಣ್ಯಪುರದ ಗುರುದರ್ಶನ ಕೆಫೆ ಮೇಲ್ಭಾಗ ಡಿಜಿಟಲ್ ಬೋರ್ಡ್ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ.
ಹಿಂದಿ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತೆ. ಇರೋದು ಕರುನಾಡಲ್ಲಿ, ತಿನ್ನೋದು ಇಲ್ಲಿ ಅನ್ನ, ಉಸಿರಾಡೋದು ಇಲ್ಲಿ ಗಾಳಿ. ಆದ್ರೂ ಕೂಡ ಹಿಂದಿ ಲ್ಯಾಂಗ್ವೇಜ್ ಇವರ ಆಫಿಷಿಯಲ್ ಭಾಷೆ ಅಂತೆ. ಆ ರೀತಿ ಡಿಜಿಟಲ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ದೃಶ್ಯ ನೋಡ್ತಾ ಇದ್ದೀರಿ. ಇದು ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೋಟೆಲ್ ಬೋರ್ಡ್ ವೈರಲ್ ಆಗ್ತಾ ಇದ್ದಂತೆ ಖಾಕಿ ಪಡೆ ಕೂಡ ಎಚ್ಚೆತ್ತುಕೊಂಡಿದೆ. ಹೋಟೆಲ್ ಬೋರ್ಡ್ ತೆಗೆಸಿದೆ ವಿದ್ಯಾರಣ್ಯಪುರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು. ಪೊಲೀಸ್ ಠಾಣೆಗೆ ಬಿಲ್ಡಿಂಗ್ ಮಾಲಕನನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸರ ವಿಚಾರಣೆಯ ವೇಳೆ ಹಳೆ ಮ್ಯಾನೇಜರ್ ಕೃತ್ಯ ಬಟ ಬಯಲಾಗಿದೆ. ಸದ್ಯ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿಜ ಹೇಳಬೇಕಂದ್ರೆ ಯಾವುದೇ ಹೋಟೆಲ್ ಅಥವಾ ಅಂಗಡಿ ಮುಂಗಟ್ಟುಗಳ ಮೇಲೆ ಬೋರ್ಡ್ ಇರಬೇಕು ಅಂದ್ರೂ ಕೂಡ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ನಿಯಮ ಜಾರಿ ಮಾಡಿದೆ. 60-40 ಅಂತ 60% ನೀವು ಕನ್ನಡವನ್ನ ಬಳಸಲೇಬೇಕು ಬೋರ್ಡ್ಗಳಲ್ಲಿ. ಅಂಥ ನಿಯಮ ಇರುವಂತಹ ಹೊತ್ತಲ್ಲಿ ಇಲ್ಲಿ ಕನ್ನಡ ಪದ ಬಳಕೆನೇ ಆಗಿಲ್ಲ. ಆದ್ರೆ ಆಫಿಷಿಯಲ್ ಲ್ಯಾಂಗ್ವೇಜ್ ಹಿಂದಿ ಅಂತ ಬೋರ್ಡ್ ಹಾಕ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇರಬೇಕು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡ್ರು. ಆ ಹೋಟೆಲ್ ಮಾಲೀಕರನ್ನ ಕರೆದು ವಿಚಾರಣೆ ಮಾಡಿದಾಗ ಹಳೆ ಮಾಲೀಕ ಅವ್ರು ಮಾಡಿರುವಂತಹ ಕೃತ್ಯ ಅಂತ ಆತ ಏನೋ ಹೇಳ್ಕೊಂಡಿದ್ದಾನಂತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಪೊಲೀಸರು. ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ. ಆದ್ರೂ ಈ ಹೋಟೆಲ್ನಲ್ಲಿ ಹಿಂದಿ ಅಧಿಕೃತ ಭಾಷೆ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ. ಹಿಂದಿ ಹೇರಿಕೆಯ ವಾರ್ ನಡುವೆ ರಾಜಧಾನಿಯಲ್ಲಿ ಉದ್ದಟತನ ಮೆರೆಯಲಾಗಿದೆ. ಹಿಂದಿ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಬೋರ್ಡ್ ಹಾಕಿದ್ದಾರೆ. ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಹೋಟೆಲ್. ವಿದ್ಯಾರಣ್ಯಪುರದ ಗುರುದರ್ಶನ ಕೆಫೆ ಮೇಲ್ಭಾಗ ಡಿಜಿಟಲ್ ಬೋರ್ಡ್ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಹಿಂದಿ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತೆ. ಇರೋದು ಕರುನಾಡಲ್ಲಿ, ತಿನ್ನೋದು ಇಲ್ಲಿ ಅನ್ನ, ಉಸಿರಾಡೋದು ಇಲ್ಲಿ ಗಾಳಿ. ಆದ್ರೂ ಕೂಡ ಹಿಂದಿ ಲ್ಯಾಂಗ್ವೇಜ್ ಇವರ ಆಫಿಷಿಯಲ್ ಭಾಷೆ ಅಂತೆ. ಆ ರೀತಿ ಡಿಜಿಟಲ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ದೃಶ್ಯ ನೋಡ್ತಾ ಇದ್ದೀರಿ. ಇದು ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೋಟೆಲ್ ಬೋರ್ಡ್ ವೈರಲ್ ಆಗ್ತಾ ಇದ್ದಂತೆ ಖಾಕಿ ಪಡೆ ಕೂಡ ಎಚ್ಚೆತ್ತುಕೊಂಡಿದೆ. ಹೋಟೆಲ್ ಬೋರ್ಡ್ ತೆಗೆಸಿದೆ ವಿದ್ಯಾರಣ್ಯಪುರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು. ಪೊಲೀಸ್ ಠಾಣೆಗೆ ಬಿಲ್ಡಿಂಗ್ ಮಾಲಕನನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸರ ವಿಚಾರಣೆಯ ವೇಳೆ ಹಳೆ ಮ್ಯಾನೇಜರ್ ಕೃತ್ಯ ಬಟ ಬಯಲಾಗಿದೆ.